ನಿಮ್ಮ ಬಿ ಎಸ್ ಸಿ ನರ್ಸಿಂಗ್ ಚಾನಲ್ಗೆ ಸ್ವಾಗತ. ವಿಡಿಯೋ ಮಾಡಿದ್ರೆ ತುಂಬ ದಿನ ಆಯಿತು. ನನಗೆ ತುಂಬ ಎಕ್ಸಾಮ್ ಇದ್ದಿದ್ದರಿಂದ ಸ್ಟ್ರೆಸ್ ಇತ್ತು. ಸೊ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ನಾನು ಆದಷ್ಟು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಸೊ ಈಗ ನೇರ ವಿಷಯಕ್ಕೆ ಬರೋಣ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಪೂರ ಅನಾಟಮಿ ಸಬ್ಜೆಕ್ಟ್ ಬಗ್ಗೆ. ಸೊ ಒಟ್ಟು ಟೋಟಲ್ 37 ಮಾರ್ಕ್ಸ್ದು ಪೇಪರ್ ಇದೆ. ಏನು ಓದಬೇಕು, ಯಾವ ಚಾಪ್ಟರ್ಸ್ ಓದಿದರೆ ಸಾಕು, ನಾನು ಅಷ್ಟು ಹೇಳ್ತೀನಿ. ನೀವು ಅಷ್ಟು ದಿವಸಕ್ಕೂ ನೀವು ಪಕ್ಕಾ ಪಾಸ್ ಆಗ್ತೀರಾ, 100% ಶೋರ್ ಕೊಡ್ತೀನಿ. ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಬ್ಲೂ ಪ್ರಿಂಟ್ ಹೇಗಿದೆ, ಯಾವ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಪ್ರತಿಯೊಂದು ಡೀಟೇಲಾಗಿ ನಿಮಗೆ ನೀಟಾಗಿ ಹೇಳ್ತೀನಿ. ಸೊ ನೀವು ಪೆನ್ನು ಪೇಪರ್ ಇಟ್ಕೊಂಡ್ರೆ ನಾನು ನಿಮಗೆ ಡೀಟೇಲಾಗಿ ನಾನೇ ಬರೆದ್ಬಿಟ್ಟು ನೀಟಾಗಿ ರೆಡಿ ಮಾಡಿದ್ದೀನಿ. ಅದನ್ನು ನೀವು ಬರ್ಕೋಬೋದು ಒಂದು ಬುಕ್ಕಲ್ಲಿ. ಓಕೆನಾ? ಬ್ಲೂ 2 ಪಾರ್ಟ್ಸ್ ಇದೆ. ಇದು ಫಸ್ಟ್ ಒನ್, ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅದು. ಇದು ಸೆಕೆಂಡ್ ಒನ್. ಸೊ ಸೆಕೆಂಡ್ ಒನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಫಸ್ಟ್ ಒನ್ ಬಗ್ಗೆ ಫೋಕಸ್ ಮಾಡಿ. ಸೊ ಫಸ್ಟ್ ಒನ್ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಹೇಗಿದೆ ಅಂತೇಳಿ. ಇದರಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಯಾವುದಕ್ಕೂ ನೀವು ಪಾಸ್ ಮಾಡಿಬಿಟ್ಟು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ನಿಮಗೆ ಹೆಲ್ಪಿಗೆ ಬರುತ್ತೆ. ನೀವೇ ಅರ್ಥ ಮಾಡ್ಕೊಂಡ್ರೆ ಸಹ ಒಳ್ಳೆಯದು. ನಾನು ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಈಸಿ ವೇಲು ಬರೆದಿದ್ದೀನಿ. ಓಕೆ, ಸೊ ಇದು ನಾನು ನಿಮಗೆ ಅರ್ಥ ಮಾಡ್ಸೋಕ್ಕೆ ಅಂತ ರೆಡಿ ಮಾಡಿರೋದು. ಒಟ್ಟು ಟೋಟಲ್ ಅನಾಟಮಿ 37 ಮಾರ್ಕ್ಸ್ ಪೇಪರ್. ಆಯಿತಾ? 10 ಮಾರ್ಕ್ಸಿಂದ 1, 5 ಮಾರ್ಕ್ಸಿಂದ 3, 2 ಮಾರ್ಕ್ಸಿಂದು 3 ಮತ್ತು 1 ಮಾರ್ಕ್ಸಿಂದ 6 ಪ್ರಶ್ನೆ ಬರುತ್ತೆ. ಓಕೆ, ಸೊ ಈಗಾಗಲೇ ಪಾಠ ಎಲ್ಲ ಶುರುವಾಗಿದೆ. ನಿಮಗೆ ಚಾಪ್ಟರ್ ನೇಮ್ಗಳು ಗೊತ್ತಿದೆ, ಪ್ರತಿಯೊಂದು ಗೊತ್ತಿದೆ ಅನ್ಕೋತೀನಿ. ಸೊ ನಿಮಗೆ ನಾನು ಹೇಳ್ತಾ ಹೋಗ್ತಿದ್ದಂಗೆ ಅರ್ಥನೂ ಅಷ್ಟೇ ಸುಲಭವಾಗಿ ಆಗುತ್ತೆ. ಈಗ ನೇರ ವಿಷಯಕ್ಕೆ ಬರೋಣ. 10 ಮಾರ್ಕ್ಸಿಗೆ 2 ಚಾಪ್ಟರ್ಗಳಿದೆ. ಒಂದು ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫ್ಯಾಟಿಕ್ ಸಿಸ್ಟಮ್ ಮತ್ತು ಎರಡನೇದು ದ ಮಸ್ಕೋಸ್ಕ್ಲಿಟಲ್ ಸಿಸ್ಟಮ್. ಈ 2 ಚಾಪ್ಟ್ರಲ್ಲಿ ಯಾವುದಾದ್ರು ಒಂದು ಚಾಪ್ಟರಿಂದ 10 ಮಾರ್ಕ್ಸಿಗೆ ಪ್ರಶ್ನೆ ಪಕ್ಕ ಬರ್ತದೆ. ಸೊ ನೀವು 10 ಮಾರ್ಕ್ಸಿಗೆ ಈ 2 ಚಾಪ್ಟರ್ ಕರೆಕ್ಟಾಗಿ ತರೋವಾಗಿ ನೀವು 10 ಮಾರ್ಕ್ಸಿಗೆ ಓದಿದರೆ ಪಕ್ಕ 10 ಮಾರ್ಕ್ಸಿಗೆ ಈ 2 ಚಾಪ್ಟ್ರಿಂದ ಒಂದು ಪ್ರಶ್ನೆ ಬಂದೇ ಬರ್ತದೆ. ಆಯಿತಾ? ಇನ್ನು 5 ಮಾರ್ಕ್ಸಿಗೆ ಹೋಗೋಣ. ಒಂದು ರೆಸ್ಪಿರೇಟರಿ ಸಿಸ್ಟಮಿಂದ ಬರ್ತದೆ, ಮತ್ತು ಒಂದು ಸರ್ಕ್ಯುಲೇಟರಿ ಮತ್ತು ಲಿಂಫ್ಯಾಟಿಕ್ ಸಿಸ್ಟಮಿಂದ, ಮೂರನೇದು ದ ಮಸ್ಕೋಸ್ಕೆಲಿಟಲ್ ಸಿಸ್ಟಮಿಂದ, ಮತ್ತು ಇನ್ನೊಂದು ನರ್ವಸ್ ಸಿಸ್ಟಮಿಂದ. ಈಗ ಕನ್ಫ್ಯೂಸ್ ಆಗಬೇಡಿ, ಸೈಡಲ್ಲಿ ನಾನು ವೈಸ್ ವರ್ಸ ಅಂತ ಬರೆದಿದ್ದೀನಿ. ಹಾಗಂತ ಹೇಳಿದ್ರೆ 10 ಮಾರ್ಕ್ಸಿಂದು ಪ್ರಶ್ನೆಯಲ್ಲಿ 2 ಕೊಟ್ಟಿದ್ದೀನಿ, 5 ಮಾರ್ಕ್ಸಲ್ಲೂ ಸೇಮ್ ಚಾಪ್ಟರ್ 2 ಕೊಟ್ಟಿದ್ದೀನಿ. ಎರಡನ್ನೂ 10 ಮಾರ್ಕ್ಸಿಗೆ ಓದಿ. ಯಾವುದಾದ್ರೂ ಒಂದು ಚಾಪ್ಟರ್ 5 ಮಾರ್ಕ್ಸಿಗೆ ಕೊಟ್ಟರೆ ಪ್ರಶ್ನೆ ಬಂದರೆ ಇನ್ನೊಂದು ಚಾಪ್ಟರಿಂದ 10 ಮಾರ್ಕ್ಸಿಗೆ ಬರ್ತದೆ. ಸೊ 2 ಇಂಪಾರ್ಟೆಂಟ್ ಚಾಪ್ಟರ್. ಈಗ ಒಂದು ವೇಳೆ ಸರ್ಕ್ಯುಲೇಟರಿ ಸಿಸ್ಟಮಿಂದ 10 ಮಾರ್ಕ್ಸ್ ಪ್ರಶ್ನೆ ಬಂದರೆ ಉಳಿದಿದ್ದು ಯಾವುದು? ಆ ಚಾಪ್ಟರಿಂದ 5 ಮಾರ್ಕ್ಸ್ ಪ್ರಶ್ನೆ ಬರ್ತದೆ. ಉಳಿದಿರೋ ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ನರ್ವಸ್ ಸಿಸ್ಟಮಿಂದ 5 ಮಾರ್ಕ್ಸಿಂದು ಪಕ್ಕಾ ಕ್ವಶನ್ ಬಂದೇ ಬರುತ್ತೆ. ತಿಳಿತಾ? ಒಟ್ಟು 5 ಮಾರ್ಕ್ಸಿಂದ 3 ಪ್ರಶ್ನೆ. ನೆಕ್ಸ್ಟ್ 2 ಮಾರ್ಕ್ಸ್ 1 ಮಾರ್ಕ್ಸ್ಗೆ ಬಂದರೆ ಏನು ಕನ್ಫ್ಯೂಷನ್ ಇಲ್ಲ. ಡೈರೆಕ್ಟ್ 2 ಮಾರ್ಕ್ಸ್ಗೆ ಇಂಟ್ರೊಡಕ್ಷನ್ ಚಾಪ್ಟ್ರಿಂದ 1 ಬರ್ತದೆ, ಡೈಜೆಸ್ಟಿವ್ ಸಿಸ್ಟಮಿಂದ 1 ಬರ್ತದೆ, ರೀನಲ್ ಸಿಸ್ಟಮಿಂದ 1 ಬರ್ತದೆ. 1 ಮಾರ್ಕ್ಸಿಗೆ ಇಂಟ್ರೊಡಕ್ಷನ್ ಚಾಪ್ಟರಿಂದ 2 ಪ್ರಶ್ನೆ ಬರ್ತದೆ. ಎಂಡೋಕ್ರೈನ್ ಸಿಸ್ಟಮ್, ಸೆನ್ಸರಿ ಆರ್ಗನ್, ರಿಪ್ರೊಡಕ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಈ ಚಾಪ್ಟ್ರಿಂದ 1 ಮಾರ್ಕ್ಸ್ಗೆ ಬರುತ್ತೆ ಅಷ್ಟೇ. ನಾನು ಹೇಳಿರೋ ಇಷ್ಟು ಚಾಪ್ಟರ್ಸ್ ಓದಿದರೆ ಸಾಕು, ಪಕ್ಕಾ ಅನಾಟಮಿ ಪಾಸ್ ಆಗ್ತೀರಾ ನೀವು. ಇಷ್ಟೇ ಓದಿದರೆ ಸಾಕು. ಓಕೆ, ಮುಂದಿನ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಹಾಕಿ, ನಾನು ಆದಷ್ಟು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.